ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ಷಿಪ್ತ ಶ್ರೀದೇವಿ ಮಹಾತ್ಮೆಯ ಅಧ್ಯಾಯಗಳನ್ನು ದಿನಕ್ಕೊಂದರಂತೆ 9 ದಿವಸವೂ ಹಾಕುತ್ತೇನೆ. ಪೂರ್ಣವಿರಾಮ. ಶ್ರೀದೇವಿ ಮಹಾತ್ಮೆ. ಅಧ್ಯಾಯ 1. ತ್ರಿಮೂರ್ತಿಗಳಿಂದ ದೇವಿ ಸ್ತುತಿ. ಆಶ್ಚರ್ಯ ಸೂಚಕ ಚಿಹ್ನೆ. ಆಶ್ಚರ್ಯ ಸೂಚಕ ಚಿಹ್ನೆ. ಬ್ರಹ್ಮ ಹರಿ ರುದ್ರಾದಿಗಳು ಪರ ಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಲದ ದೇವಿಯನ್ನು ಭಜಿಸಿದರೇಕಚಿತ್ತದಲ್ಲಿ. ನೈಮಿಷಾರಣ್ಯದಲ್ಲಿ ಶೌನಕರೇ ಮೊದಲಾದ ಋಷಿಯರು ಸೂತ ಪುರಾಣಿಕರನ್ನು ಕುರಿತು, ಸ್ವಾಮಿ ಮಹಾ ಪುಣ್ಯಕರವಾದ ದೇವಿ ಮಹಿಮೆಯನ್ನು ಹೇಳಿ ಎಂದು ವಿನಯದಿಂದ ಪ್ರಾರ್ಥಿಸಿದರು. ಸೂತ ಪುರಾಣಿಕರು, ಶೌನಕರೇ, ಸಾಕ್ಷಾತ್ ಶಿವನೇ ತನ್ನ ಭೃತ್ಯನಾದ ನಂದೀಶ್ವರನಿಗೆ ಹೇಳಿದ ದೇವಿ ಚರಿತ್ರೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಇದರ ಶ್ರವಣದಿಂದ ಮೋಕ್ಷ, ಸಂಪತ್ತು, ಸರ್ವಾಭೀಷ್ಟ ಸಿದ್ಧಿಗಳು ದೊರೆಯುತ್ತವೆ ಎಂದು ಸಂಕಲ್ಪ ಮಾಡಿ ದೇವಿ ಮಹಿಮೆಯನ್ನು ಹೇಳಲು ಪ್ರಾರಂಭ ಮಾಡಿದರು. ಭಗವಾನ್ ಶಂಕರನ ನಿವಾಸವಾದ ರಜತಾದ್ರಿಯು ಅತ್ಯಂತ ಮನೋಹರವಾಗಿತ್ತು. ಚಂದ್ರಕಾಂತ ಶಿಲೆಗಳು, ಗುಹೆಗಳು, ಜಲಪಾತಗಳು, ತಣ್ಣೀರಿನ ಚಿಲುಮೆಗಳು, ವಿಶಾಲವಾದ ಸರೋವರಗಳು ಹಾಗೂ ಸಿಂಹ, ಹುಲಿ, ಶರಭ, ಆನೆ, ಮೊಲ, ಹಾವು, ಮುಂಗುಸಿಗಳು ಸ್ವೇಚ್ಛೆಯಿಂದ ವಿಹಾರ ಮಾಡುತ್ತಿದ್ದರೆ ಗಿಳಿ, ಕೋಗಿಲೆ, ಸಾರಸ ಪಕ್ಷಿಗಳ ಚಿಲಿಪಿಲಿ ಮನೋಹರವಾಗಿತ್ತು. ತಾಳೆ, ತೆಂಗು, ಮಾವು, ಹಲಸು, ಖರ್ಜೂರ, ಜಂಬು, ಕದಳಿ ಮೊದಲಾದ ವೃಕ್ಷ ಫಲಗಳಿಂದ ಕಂಗೊಳಿಸುತ್ತಿತ್ತು. ಖಗ, ಮೃಗಗಳು ಪರಸ್ಪರ ವೈರವನ್ನು ಮರೆತು ಸ್ನೇಹದಿಂದ ಜೀವಿಸುತ್ತಿದ್ದವು. ರಜತಾದ್ರಿಯಲ್ಲಿ ಸುಂದರಪೇಟೆ, ಪಟ್ಟಣಗಳಿಂದ ತುಂಬಿ, ಮನೆ ಮನೆಗಳಲ್ಲೂ ಹೂವನ, ಉಪವನಗಳು, ಮನೆಯ ಕಂಬ, ಜಗಲಿ, ತೊಲೆಗಳು, ಮುತ್ತು, ರತ್ನ, ಹವಳ, ಪಚ್ಚೆ, ವಜ್ರ ಖಚಿತಗಳಿಂದ ತುಂಬಿ ಮೋಹಕವಾಗಿತ್ತು. ಶಿವನು ವಟ ವೃಕ್ಷದ ಮೂಲದಲ್ಲಿ ಆಸೀನನಾಗಿದ್ದರೆ ಯಕ್ಷ, ಕಿನ್ನರ, ಗಂಧರ್ವ, ಸಿದ್ಧರು, ಭೂತಗಣಗಳು ಹಾಗೂ ಗಣೇಶ, ಷಣ್ಮುಖ, ನಾರದ, ತುಂಬುರರು ಶಿವನ ಮುಂದೆ ಮಂದಹಾಸ ಬೀರುತ್ತಾ ಇದ್ದರೆ ಸರ್ವಮಂಗಳೆ ಯಾದ ಗೌರಿ ದೇವಿ ಶಿವನಿಗೆ ಆರತಿಯನ್ನು ಬೆಳಗಿ, ಜಯ ಜಯ ಶಂಕರ ಜಗತ್ಪತಿ ಜಯವಾಗಲಿ ಎಂದು ಹಾರೈಸಿದಳು. ಶಿವನು ಸಂತೋಷದಿಂದ ಪಾರ್ವತಿಯನ್ನು ತನ್ನ ಎಡತೊಡೆಯ ಮೇಲೆ ಕೂರಿಸಿಕೊಂಡಾಗ ಪುಷ್ಪವೃಷ್ಟಿಯಾಯಿತು. ಭಕ್ತರು ಶಿವ ಪಾರ್ವತಿಯರನ್ನು ಸ್ತುತಿಸಿದರು. ದೇವದುಂದುಭಿಗಳು ಮೊಳಗಿತು. ನಾರದ ತುಂಬುರರು ನಾದಗೈದರು. ಶಿವನ ಸಭೆ ಅತ್ಯಂತ ಸಂಭ್ರಮೋತ್ಸಾಹಗಳಿಂದ ತುಂಬಿತ್ತು. ಆಗ ನಂದಿಯು ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈಮುಗಿದು ನಿಂತನು. ಪರಮೇಶ್ವರನು ಪ್ರೀತಿಯಿಂದ ನಂದಿಗೆ ಏನು ಬೇಕು ಎಂದು ಕೇಳಿದಾಗ, ಭಕ್ತಿಯಿಂದ ಕೈಮುಗಿದ ನಂದಿಯು, ಸ್ವಾಮಿ, ನನಗೆ ದೇವಿ ಮಹಾತ್ಮೆಯನ್ನು ಕೇಳಬೇಕೆಂದು ಆಸೆಯಾಗಿದೆ. ದಯಾಪರರಾದ ನೀವು ದೇವಿ ಮಹಾತ್ಮೆಯನ್ನು ಹೇಳಬೇಕೆಂದು ಪ್ರಾರ್ಥಿಸುವೆ ಎಂದನು. ಪರಮೇಶ್ವರನು ನಕ್ಕು ದೇವಿ ಮಹಾತ್ಮೆಯನ್ನು ಹೇಳತೊಡಗಿದನು. ಹೇ ನಂದಿ, ದೇವಿ ಮಹಾತ್ಮೆಯನ್ನು ಕೇಳು. ಹಿಂದೆ ಬ್ರಹ್ಮದಲ್ಲಿ ಚೈತನ್ಯವೆಂಬ ಚಿತ್ ಶಕ್ತಿ ಹಾಗೂ ಮಾಯೆ ಎಂಬ ವಿದ್ಯೆ ಹಾಗೂ ಅವಿದ್ಯೆ ಎಂಬ 2 ಭಾಗವಾಯಿತು. ಜಗತ್ತು ಈಶ್ವರನ ಶರೀರ, ಅವನ ರೂಪವೇ ಜಗತ್ತಿನೆಲ್ಲೆಡೆ ವ್ಯಾಪಿಸಿದೆ. ಅವನದು ಸಹಸ್ರ ಅವಯವಗಳು. ಸತ್ವ, ರಜಸ್ಸು, ತಮಸ್ಸು 3 ಗುಣಗಳು, ಸತ್ಯ, ಶಮ, ದಯೆ, ಶಾಂತಿ, ಅಣಿಮಾದಿ ಸಿದ್ಧಿಗಳು, ಶ್ರುತಿ ಇವೆ 6 ಬಗೆಯ ವಿದ್ಯೆಗಳು. ತೇಜೋಮಯವಾದ ಚೈತನ್ಯ ಶಕ್ತಿಯ ಮೂಲ ಪ್ರಕೃತಿ. ಆ ರಾಜರಾಜೇಶ್ವರಿಯೇ ಮಹಾವಿದ್ಯೆ. ಸರ್ವದೇವತೆಗಳಿಗೂ ಈಶ್ವರಿಯಾದ ಈಕೆಯನ್ನು ರಾಜರಾಜೇಶ್ವರಿ ಎಂದು ಕರೆಯುತ್ತಾರೆ. 3 ಗುಣ ಸ್ವರೂಪ ಉಳ್ಳವರೇ ತ್ರಿಮೂರ್ತಿಗಳು. ಇವರು ದೇವಿಯನ್ನು ಕುರಿತು ತಪಸ್ಸು ಮಾಡಿದರು. ಮಧು ಕೈಟಭರ ವಧೆ, ಮಹಿಷಾಸುರ ಸಂಹಾರ, ಶುಂಭ ನಿಶುಂಭರ ನಾಶ, ಇದೇ ಮೊದಲಾದ ದೇವಿ ಮಹಾತ್ಮೆ ಕಥೆಯನ್ನು ವಿಸ್ತಾರವಾಗಿ ಹೇಳುತ್ತೇನೆ. ದೇವಿಯು ಶತಕೋಟಿ ಯೋಜನದ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಹರಿಹರ, ಬ್ರಹ್ಮರ ತ್ರಿಮೂರ್ತಿಗಳನ್ನು ಸೃಷ್ಟಿಸಿ ಆಕೆ ಮಾಯವಾದಳು. ತಪಸ್ಸಿನಿಂದಲೇ ದೇವಿ ಸಾಕ್ಷಾತ್ಕಾರವಾಗಬೇಕು ಎಂಬ ಆಕಾಶವಾಣಿ ಆಯಿತು. ನಾವು ದೇವಿಯನ್ನು ಆರಾಧಿಸುವ ಬಗೆ ಯಾವುದು ಎಂದು ಪ್ರಾರ್ಥಿಸಿದವು. ಆಗ ಆಕಾಶವಾಣಿಯು, ಪದ್ಮಾಸನವನ್ನು ಹಾಕಿ ಇಂದ್ರಿಯ ನಿಗ್ರಹ ಮಾಡಿ, ಪ್ರಾಣವಾಯುವನ್ನು ನಿಯಂತ್ರಿಸಿ ದೇವಿಯ ರೂಪ ಚಿಂತನೆ ಮಾಡಬೇಕು. ಹೊಳೆಯುವ ಕಣ್ಣು, ಕಿರೀಟ ಕುಂಡಲಗಳು, ತಲೆಯಲ್ಲಿ ಅರ್ಧಚಂದ್ರ, ತ್ರಿನೇತ್ರಗಳು, ಸುಂದರವಾದ ಕಪೋಲ, ದಂಡ ಪಾದ ಹಸ್ತಗಳಿಂದ ಶೋಭಿಸುವ ಗುಣರಹಿತಳು ಪರಬ್ರಹ್ಮ ಸ್ವರೂಪಿಣಿ ಆದ ದೇವಿ, ಮುತ್ತಿನ ಹಾರ, ಅಡ್ಡಿಕೆ ಪದಕ, ಕಂಠಮಾಲ, ಕಡಗ, ವಂಕಿ,
ವಡ್ಯಾಣ ಮುತ್ತಿನ ಬೈತಲೆ, ನವರತ್ನ ಮಾಲೆ ಧರಿಸಿರುವ, ಹಣೆಯಲ್ಲಿ ಕುಂಕುಮ, ಕಸ್ತೂರಿ ತಿಲಕ, ಸುಗಂಧ ಹೊಮ್ಮುವ ಗಂಧದ ಹಾರಗಳು, 18 ತೋಳುಗಳು ಆಯುಧಗಳಾದ ಖಡ್ಗ, ಕಠಾರಿ, ಕುಂತ, ದಂಡ, ಚಕ್ರ, ಗದಾ, ಶೂಲ, ಪಾಶ, ಮುಸಲ, ಬಿಲ್ಲುಗಳನ್ನು ಧರಿಸಿದ ದೇವಿಯನ್ನು ಧ್ಯಾನಿಸಬೇಕು. ದೇವಿಯು ಭೂತ, ಪ್ರೇತಗಳಿಗೆ ಭಯ ಸ್ವರೂಪಳು, ಭಕ್ತರಿಗೆ ಅಭಯಪ್ರದಳು ಆಗಿದ್ದಾಳೆ. ಅಂತರಂಗದಿಂದ ಅವಳನ್ನು ಧ್ಯಾನಿಸಿ ಪ್ರಾರ್ಥಿಸಬೇಕು, ಆಗ ಸಾಕ್ಷಾತ್ಕಾರವಾಗುತ್ತದೆ. ಹಾಗೂ ಅವಳ ಮಹಾವಿದ್ಯೆಯಲ್ಲಿ ಐಕ್ಯರಾಗುವಿರಿ. ಆಶರೀರವಾಣಿ ಕೇಳಿ, ಅಂತ ತಾಯಿಯನ್ನು ಒಲಿಸಿಕೊಳ್ಳಲು ತ್ರಿಮೂರ್ತಿಗಳಾದ ನಾವು ಮೂವರು ತಪಸ್ಸು ಮಾಡಿದೆವು. ಜಗತ್ತಿಗೆ ಪರಬ್ರಹ್ಮ ಸ್ವರೂಪಿಣಿಯೂ ಮಹಾಮಹಿಮಳು ಆದ ಆಕೆಯನ್ನು ಎಷ್ಟೋ ಯುಗಗಳವರೆಗೂ ನಾವು ಸೇವಿಸಿದೆವು. ಆದರೂ ಆಕೆಯ ಸಾಕ್ಷಾತ್ಕಾರವಾಗಲಿಲ್ಲ. ನಮ್ಮ ಧೈರ್ಯ ಕುಸಿಯಿತು, ಸಂತೋಷ ಮಾಯವಾಯಿತು. ಜ್ಯೋತಿ ಸ್ವರೂಪಿಣಿಯಾದ ದೇವಿಯನ್ನು ಮತ್ತೆ ಮತ್ತೆ ಸ್ಮರಿಸಿದೆವು. ದೃಢಸಂಕಲ್ಪದಿಂದ ಧ್ಯಾನಿಸಿ ತೊಡಗಿದೆವು. ತಾಯಿ ನಮ್ಮನ್ನು ಸೃಷ್ಟಿಸಿ ಈಗ ಏಕೆ ಮಾಯವಾಗಿರುವೆ ಎಂದು ಹಂಬಲಿಸಿ ಬಹುಕಾಲ ಧ್ಯಾನ ಮಾಡಿದಾಗ ಶುಭ ಶಕುನಗಳಾದವು. ಬಲಭಾಗ ಅದುರಿತು, ಆಕಾಶವಾಣಿ ಹೇಳಿತು, ಚಿಂತೆ ಬೇಡ, ಇಗೋ ದೇವಿಯು ಬರಲಿದ್ದಾಳೆ ಅಂತ. ದೇವಿಯ ದರ್ಶನ ಪಡೆಯಲು ಕಾತರದಿಂದ ಕಾಯುತ್ತಿದ್ದೆವು. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಶಿಷ್ಯ ಶ್ರೀ ಚಿದಾನಂದಾವಧೂತ ವಿರಚಿತ ದೇವಿ ಮಹಾತ್ಮೆಯಲ್ಲಿ ತ್ರಿಮೂರ್ತಿಗಳ ತಪಸ್ಸೆಂಬ ಮೊದಲ ಅಧ್ಯಾಯ ಸಂಪನ್ನವಾಯಿತು. ನಾಳೆ 2ನೇ ಅಧ್ಯಾಯ ಹಾಗೂ 9 ದಿನಗಳವರೆಗೂ ದೇವಿ ಮಹಾತ್ಮೆಯ ಎಲ್ಲಾ ಕಥೆಯನ್ನು ಭಕ್ತಿಯಿಂದ ಪಾರಾಯಣ ಮಾಡೋಣ. ಶೈಲಪುತ್ರಿ, ಜಗಜ್ಜನನಿ ದುರ್ಗಾದೇವಿಯ ನವರಾತ್ರಿಯ ಮೊದಲನೇ ಸ್ವರೂಪವನ್ನು ಶೈಲಪುತ್ರಿ ಎಂದು ತಿಳಿಯಲಾಗಿದೆ. ಈಕೆ ಪರ್ವತರಾಜ ಹಿಮವಂತನ ಪುತ್ರಿ. ಇವಳ ವಾಹನ ವೃಷಭ, ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲಪುಷ್ಪದ ಸುಶೋಭಿತವಾಗಿದೆ. ಇವಳೇ ನವದುರ್ಗೆಯರಲ್ಲಿ ಪ್ರಥಮ. ಪೂರ್ವದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿ ಹುಟ್ಟಿದಳು. ಆಗ ಇವಳ ಹೆಸರು ಸತಿ ಎಂದಿದ್ದು. ಇವಳ ವಿವಾಹ ಶಂಕರ ನೊಡನೆ ಆಗಿತ್ತು. ಒಮ್ಮೆ ದಕ್ಷ ಪ್ರಜಾಪತಿ ಬಹುದೊಡ್ಡ ಯಜ್ಞ ಮಾಡಿದನು. ಎಲ್ಲಾ ದೇವತೆಗಳಿಗೂ ಯಜ್ಞದ ಭಾಗವನ್ನು ಪಡೆಯಲು ಆಮಂತ್ರಿಸಿದ್ದನು. ಆದರೆ ಶಿವನನ್ನು ಆಮಂತ್ರಿಸಿರಲಿಲ್ಲ. ಸತಿ ತನ್ನ ತಂದೆ ದೊಡ್ಡ ಯಜ್ಞ ಮಾಡುತ್ತಿದ್ದಾನೆ ಎಂದು ತಿಳಿದು ತಾನು ಹೋಗಬೇಕೆಂದು ಶಿವನ ಬಳಿ ಬಯಕೆ ತಿಳಿಸಿದಳು. ನಿನ್ನ ತಂದೆ ದಕ್ಷ ನನ್ನ ಮೇಲೆ ಕೋಪದಿಂದ ಇರುವನು. ಅವನು ಯಜ್ಞಕ್ಕೆ ಎಲ್ಲಾ ದೇವತೆಗಳನ್ನು ಕರೆದಿದ್ದಾನೆ, ನನ್ನನ್ನು ಉದ್ದೇಶಪೂರ್ವಕವಾಗಿ ಕರೆದಿಲ್ಲ. ಈ ಸ್ಥಿತಿಯಲ್ಲಿ ನೀನು ಅಲ್ಲಿಗೆ ಹೋಗುವುದು ಶ್ರೇಯಸ್ಕರವಲ್ಲ. ಶಿವನ ಉಪದೇಶವನ್ನು ಸತಿ ಒಪ್ಪಲಿಲ್ಲ. ತಂದೆ ತಾಯಿ ಸಹೋದರಿಯರನ್ನು ನೋಡಲು ಯಜ್ಞ ಕಾರ್ಯಕ್ಕೆ ಬಂದಾಗ ಅಲ್ಲಿ ಎಲ್ಲರಿಂದ ಅವಮಾನವಾಯಿತು. ತಾಯಿ ಮಾತ್ರ ಮಗಳನ್ನು ಅಕ್ಕರೆಯಿಂದ ಕಂಡಳು. ಅಕ್ಕ ತಂಗಿಯರು ವ್ಯಂಗ್ಯವಾಗಿ ಮಾತನಾಡಿದರು. ಇವುಗಳಿಂದ ಅವಳು ನೊಂದಳು. ಅಲ್ಲಿದ್ದವರೆಲ್ಲ ತನ್ನ ಪತಿ ಶಿವನ ಕುರಿತು ತಿರಸ್ಕಾರ ವ್ಯಕ್ತಪಡಿಸಿದರು. ಸತಿಗೆ ತಂದೆಯಾದ ದಕ್ಷನು ಅಪಮಾನಕರ ಚುಚ್ಚು ಮಾತನಾಡಿದನು. ಸತಿ ಬೇಸರ ಅವಮಾನದಿಂದ ಕುಗ್ಗಿ ಪಶ್ಚಾತ್ತಾಪದಿಂದ ಬೆಂದಳು. ತನ್ನ ಪತಿ ಶಿವನ ಮಾತನ್ನು ಒಪ್ಪಲಿಲ್ಲವೆಂಬ ತಪ್ಪಿನ ಅರಿವಾಯಿತು. ಶಿವನಿಗೆ ಅವಮಾನ ಮಾಡುವುದನ್ನು ಸಹಿಸದ ಅವಳು ತನ್ನ ದೇಹವನ್ನು ಯೋಗಾಗ್ನಿಯಲ್ಲಿ ಆಹುತಿಗೈದಳು. ಮುಂದಿನ ಜನ್ಮದಲ್ಲಿ ಹಿಮವಂತನಿಗೆ ಶೈಲಪುತ್ರಿಯಾಗಿ ಜನಿಸಿ ಶೈಲಪುತ್ರಿ ಎಂದೇ ಪ್ರಖ್ಯಾತಳಾದಳು. ಮತ್ತೆ ಇವಳು ಶಿವನ ಅರ್ಧಾಂಗಿನಿಯಾದಳು. ನವದುರ್ಗೆಯರಲ್ಲಿ ಪ್ರಥಮ ಶೈಲಪುತ್ರಿ. ದುರ್ಗೆಯ ಮಹತ್ವ ಮತ್ತು ಶಕ್ತಿಗಳು ಅನಂತವಾಗಿದೆ. ನವರಾತ್ರಿ ಮೊದಲ ದಿನ ಪೂಜೆ ಉಪವಾಸ ಮಾಡುತ್ತಾರೆ. ಯೋಗಿಗಳು ತಮ್ಮ ಮನಸ್ಸನ್ನು ಮೂಲಾಧಾರ ಚಕ್ರದಲ್ಲಿ ನೆಲೆಗೊಳಿಸುತ್ತಾರೆ. ಇಲ್ಲಿಂದಲೇ ಯೋಗ ಸಾಧನೆ ಆರಂಭವಾಗುತ್ತದೆ. ಮೊದಲ ನವರಾತ್ರಿ ಶೈಲಪುತ್ರಿ ಶ್ವೇತಾ.